ನಮಸ್ಕಾರ. ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಹಂಚಿಕೊಳ್ಳಕ್ಕೆ ಬಂದಿದ್ದೀನಿ. ಇತ್ತೀಚೆಗೆ ಆಪ್ ಸಂಬಂಧಿತ ಒಂದು ವಿವಾದ ಮುಖ್ಯವಾದ ಸುದ್ದಿಯಾಗಿ ಎಲ್ಲ ಕಡೆ ಚರ್ಚೆ ಆಗಿರೋದನ್ನು ಕೂಡ ನೀವು ಎಲ್ಲ ಓದಿದ್ದೀರಿ. ಉದಾಹರಣೆ ಅದರಲ್ಲಿಯೂ ರಾಘವ್ ಛಡ್ಡಾ ಎನ್ನುವಂತಹ ರಾಜ್ಯಸಭಾ ಸದಸ್ಯರು ಮತ್ತು ಅವ್ರ ಜೊತೆಗೆ ಇತರ 6 ರಾಜ್ಯಸಭಾ ಸದಸ್ಯರು ಪಂಜಾಬ್ನಿಂದ ಆಯ್ಕೆಯಾಗಿದ್ದರು. ಅವರು ಆಪನ್ನು ತೊರೆದು BJPಯನ್ನು ಸೇರಿದ್ದಾರೆ. ಅದ್ರ ಬಗ್ಗೆ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ಮತ್ತು ಅದಕ್ಕೂ ಮುಂಚೆ 1 ತಿಂಗಳಿಗೂ ಮುಂಚೆ ಆ ಪಕ್ಷವು ಇದೇ ರಾಘವ್ ಛಡ್ಡಾ ಅವರನ್ನು ರಾಜ್ಯಸಭೆಯಲ್ಲಿ ಪಕ್ಷದ ಡೆಪ್ಯೂಟಿ ಲೀಡರ್ ಸ್ಥಾನದಿಂದ ವಜಾ ಮಾಡಿತ್ತು. ಯಾಕೆ ಅಂತಂದರೆ ಇವರು ಪಕ್ಷದ ಅಜೆಂಡಾಗಳನ್ನು ಮಾತಾಡ್ತಾ ಇಲ್ಲ. ಮುಖ್ಯವಾದ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದಾಗ, ಉದಾಹರಣೆಗೆ SIR ವಿರುದ್ಧ ಆಗಲಿ, ನರೇಗಾದ ವಿರುದ್ಧ ಆಗಲಿ, ರಾಜ್ಯ ಕೇಂದ್ರದ ಫ್ಯಾಸಿಸಮ್ ನೀತಿ ಕುರಿತಾಗಲಿ, ED CBI ದಾಳಿಗಳ ಕುರಿತಾಗಲಿ, ಈ ರೀತಿಯಾಗಿ BJPಯ ಒಂದು ಫ್ಯಾಸಿಸಮ್ ಮತ್ತು ಅದರ ಭ್ರಷ್ಟಾಚಾರದ ಕುರಿತಂತೆ ಪಕ್ಷದ ಅಜೆಂಡಾ ಇದ್ದಾಗ ರಾಘವ್ ಛಡ್ಡಾ ಅವರು ಬೇರೆ ಯಾವುದೋ ಒಂದು ಸಣ್ಣ ವಿಷಯಗಳ ಕುರಿತಂತೆ, ಗಿಗ್ ವರ್ಕರ್ಸರ ಕುರಿತಾಗಿಯೋ ಅಥವಾ ಏರ್ಪೋರ್ಟಲ್ಲಿ ಕ್ಯಾಂಟೀನಲ್ಲಿ ಇರುವ ಏರ್ಪೋರ್ಟ್ನ ಹೋಟೆಲ್ಗಳಲ್ಲಿ ಅತಿ ಹೆಚ್ಚಿನ ಆಹಾರಗಳ ಅತಿ ಹೆಚ್ಚಿನ ಬೆಲೆ ಕುರಿತಾಗಿ, ಅಥವಾ ಮೊಬೈಲ್ ಸಿಮ್ ಕಾರ್ಡ್, ಈ ಥರದ ಸಣ್ಣ ವಿಷಯಗಳ ಕುರಿತಾಗಿ ಮಾತಾಡೋದ್ರ ಮೂಲಕ ಪಕ್ಷದ ನೀತಿಯನ್ನು ಉಲ್ಲಂಘಿಸಿದ್ದಾರೆ ಎನ್ನುವ ಕಾರಣ ಹೇಳಿಬಿಟ್ಟು ಅವ್ರನ್ನ ಡೆಪ್ಯೂಟಿ ಪಕ್ಷದ ಉಪನಾಯಕನ ಹುದ್ದೆಯಿಂದ ವಜಾ ಮಾಡಿದರು. ಅದ ನಂತರ ರಾಘವ್ ಛಡ್ಡಾ ಅವರು ಸತತವಾಗಿ ತಮ್ಮ ಒಂದು PR ಏನೊಂದು ಪ್ರಾಯೋಜಿತ PR ಅಂತ ಏನೊಂದು ಮಾಡ್ಕೊಂಡಿದ್ದ. ಆ ಮೂಲಕ ಸಣ್ಣ ವಿಡಿಯೋ ತುಣುಕುಗಳ ಮೂಲಕ ತನ್ನನ್ನು ಹೇಗೆ ಬಲಿಪಶು ಮಾಡ್ತಾ ಇದ್ದಾರೆ ಹಾಗೆಲ್ಲ ಹೇಳ್ಕೊಂಡಿದ್ದೆಲ್ಲ ಕೂಡ ನೋಡಿದ್ದೀವಿ. ಆ ನಂತರ ಸ್ವತಃ ಅವರೇ ಇತರ 6 ರಾಜ್ಯಸಭಾ ಸದಸ್ಯರ ಜೊತೆಗೆ BJP ಸೇರ್ಕೊಂಡಿದ್ದಾರೆ. ಸೇರ್ಕೊಳ್ಳೋದ್ರ ಸಂದರ್ಭದಲ್ಲಿ ಅವ್ರು ಹೇಳಿದ್ದು, ನಾನು ರೈಟ್ ಪರ್ಸನ್ ರಾಂಗ್ ಪಾರ್ಟಿಯಲ್ಲಿದ್ದೆ ಅಂತ ಹೇಳ್ತಾ ಹೋಗ್ತಾ ನನಗೆ ಭಾಳ ನಿರಾಶನಾಗಿ BJP ಪಕ್ಷಕ್ಕೆ ಸೇರ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಆ ಪಕ್ಷದಲ್ಲಿರುವಂಥ ಭ್ರಷ್ಟಾಚಾರ ಮತ್ತು ಕ್ರಿಮಿನಲ್ ವ್ಯವಸ್ಥೆಯಿಂದ ನಾನು ಬೇಸತ್ತು BJP ಪಕ್ಷಕ್ಕೆ ಹೋಗಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಇವರು BJP ಪಕ್ಷಕ್ಕೆ ಹೋಗಿರುವುದು ಅವರ ಆಯ್ಕೆ, ಅದ್ರ ಬಗ್ಗೆ ಯಾರಿಗೂ ತಕರಾರಿಲ್ಲ. ಆದರೆ ಅವರ ಇಡೀ ಇದರಲ್ಲೂ ರಾಘವ್ ಛಡ್ಡಾ ಮತ್ತು ಇನ್ನೊಬ್ಬರು ಅಶೋಕ್ ಮಿತ್ತಲ್ ಅಂತೇಳಿ, ನೀವು ಒಂದು ತಮಾಷೆಯನ್ನು ಗಮನಿಸಿ. ರಾಘವ್ ಛಡ್ಡಾ ಅವರನ್ನು ಉಪನಾಯಕನ ಸ್ಥಾನದಿಂದ ವಜಾ ಮಾಡಿದ ನೋಟಿಸ್ ಕೊಟ್ಟಿದ್ದು ಇದೇ ಅಶೋಕ್ ಮಿತ್ತಲ್ ಅವರು ಆ ಪಕ್ಷದ ಪರವಾಗಿ. ಅದಾದ ನಂತರ ಅಶೋಕ್ ಮಿತ್ತಲ್ ಅವರ ಯೂನಿವರ್ಸಿಟಿ ಖಾಸಗಿ ವಿಶ್ವವಿದ್ಯಾಲಯ ಲವ್ಲಿ ವಿಶ್ವವಿದ್ಯಾಲಯ ಮೇಲೆ ED ದಾಳಿ ಆಗುತ್ತೆ. ಆ ನಂತರ ಇವರು ಸಹ ಇವ್ರ ಜೊತೆಗೆ ಸೇರಿಕೊಂಡು ಆ BJP ಪಕ್ಷಕ್ಕೆ ಸೇರ್ಕೊಂಡಿದ್ದು ನೋಡ್ತಾ ಇದ್ದೀವಿ. ಇದು ಒಂದು ರಾಜಕೀಯ ಪ್ರಹಸನವೋ, ಒಂದು ರೀತಿಯ ಪಿತೂರಿಯೋ, ಅಥವಾ ಒಂದು ರೀತಿಯ ದುರಂತವೋ, ಅಥವಾ ಒಂದು ಮೌಲ್ಯಗಳ ಅವಸಾನವೋ ಹೇಳಕ್ಕೆ ಎಲ್ಲವೂ ನಿಜ ಅಂತ ಹೇಳಬೇಕಾಗುತ್ತೆ. ಈ ಥರದ ಒಂದು ಪಕ್ಷಾಂತರದ ಕುರಿತು ನಾವು ಮಾತಾಡಬೇಕಾದ್ರೆ ಇಲ್ಲಿ 3-4 ವಿಷಯಗಳಿದ್ದಾವೆ. ಮೊದಲನೇದಾಗಿ ಪಕ್ಷಾಂತರದ ಕುರಿತು ಮಾತನಾಡಬೇಕಾದ್ರೆ ಶೆಡ್ಯೂಲ್ 10 ಅಂತ ಹೇಳ್ಬಿಟ್ಟು ಅಧಿನಿಯಮ ಶೆಡ್ಯೂಲ್ 10 ಅಥವಾ ಶೆಡ್ಯೂಲ್ 10 ಅಂತ ಹೇಳ್ಬಿಟ್ಟು 1885ರಲ್ಲಿ ಆಗ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಶೆಡ್ಯೂಲ್ 10 ಜಾರಿಗೊಳಿಸಲಾಗಿತ್ತು. ಆ ಶೆಡ್ಯೂಲ್ 10 ಪ್ರಕಾರ ಪಕ್ಷಾಂತರ ನಿಷೇಧದ ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು. ಯಾಕಂದರೆ ಅದಕ್ಕೂ ಮುಂಚೆ ಈ ಪಕ್ಷಾಂತರ ಎನ್ನುವಂಥದ್ದು ಭಾಳ ರ್ಯಾಂಪೆಂಟ್ ಆಗಿ ನಡೀತಾ ಇದ್ದಿದ್ದನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ 70ರ ದಶಕದ ಮಧ್ಯಭಾಗದಲ್ಲಿ ಅಥವಾ ಕೊನೆ ಭಾಗದಲ್ಲಿ ಆಯಾರಾಮ್ ಗಯಾರಾಮ್ ಎನ್ನುವಂಥದ್ದು ಭಾಳ ಚಾಲ್ತಿಯಲ್ಲಿ ಇದ್ದಿದ್ದನ್ನು ನೋಡ್ತಾ ಇದ್ದೀವಿ. ತಾವು ಆಯ್ಕೆಯಾದ ಪಕ್ಷದಿಂದ ತೊರೆದು ಹಣಕಾಸಿನ ಲಾಭಕ್ಕೆ, ಆರ್ಥಿಕ ಲಾಭಕ್ಕೋಸ್ಕರ ಮತ್ತೊಂದು ಪಕ್ಷಕ್ಕೆ ಸೇರ್ಕೊಳ್ತಿರುವಂಥದ್ದು, ಹುದ್ದೆಗಳ ಕಾರಣಕ್ಕೆ, ಆಮಿಷಕ್ಕೋಸ್ಕರ ಸೇರ್ಕೊಳ್ತಿರುವುದನ್ನು ತಡೆಗಟ್ಟಲು ಮತ್ತು ಇದೊಂದು ಅನೈತಿಕತೆ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಶೆಡ್ಯೂಲ್ 10 ಜಾರಿಗೊಳಿಸಲಾಗಿತ್ತು, ಸಂವಿಧಾನದ ಶೆಡ್ಯೂಲ್ 10. ಆ ಶೆಡ್ಯೂಲ್ 10 ಪ್ರಕಾರ ಶೆಡ್ಯೂಲ್ 10 ಪ್ಯಾರಾ 2ನ ಪ್ರಕಾರ ಯಾವುದೇ ಒಂದು ಪಕ್ಷದಿಂದ ಆಯ್ಕೆಯಾದಂಥ ಸಂಸದ ಅಥವಾ ಶಾಸಕರು ಆ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಅವರ ಶಾಸಕತ್ವ ಅಥವಾ ಸಂಸದನ ಸ್ಥಾನ ರದ್ದಾಗುತ್ತೆ, ಅನರ್ಹಗೊಳ್ತಾರೆ ಮೊದಲನೇದಾಗಿ. ಅಥವಾ ಎರಡನೇದಾಗಿ ಚೀಫ್ ವಿಪ್ ಏನೊಂದು ಶಾಸಕರಿಗೆ ಚೀಫ್ ವಿಪ್ ಕೊಡ್ತಾರೆ. ಚೀಫ್ ವಿಪ್ ಕೊಟ್ಟ ನಂತರವೂ ಅಂದರೆ ವಿಧಾನಸಭೆಯಲ್ಲಿ ಅಥವಾ ಸಂಸತ್ತಿನಲ್ಲಿ, ಲೋಕಸಭೆಯಲ್ಲಿ ಅವರಿಗೂ ಅಥವಾ ರಾಜ್ಯಸಭೆಯಲ್ಲಿ ಚೀಫ್ ವಿಪ್ ಅಂತ ಏನು ಕೊಡ್ತಾ ಇದ್ದಾರೆ ಅಂದರೆ ಒಂದು ಇದು ಕೊಡ್ತಾರೆ. ಯಾವುದೋ ಒಂದು ಚರ್ಚೆ ನಡೆಯುವ ಸಂದರ್ಭದಲ್ಲಿ, ಮತದಾನ ಸಂದರ್ಭದಲ್ಲಿ ಪಕ್ಷದ ಒಂದು ವಿಪ್ಪನ್ನು ಪಾಲಿಸಬೇಕಂತ ಏನು ಕೊಟ್ಟಾಗ ಅದನ್ನು ಪಾಲಿಸದೇ ಇದ್ದಾಗ, ಅಥವಾ ಅಬ್ಸ್ಟೇನ್ ಆದರೆ ಆ ಮತದಾನ ಸಂದರ್ಭ ಅಥವಾ ಮುಖ್ಯ ಚರ್ಚೆಯ ಸಂದರ್ಭದಲ್ಲಿ ಭಾಗವಹಿಸದೇ ಹೊರಗಡೆ ಇದ್ದರೆ ಆ ಸಂದರ್ಭದಲ್ಲಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಲಾಗುತ್ತೆ.
ಮತ್ತು ಇನ್ನು ಶೆಡ್ಯೂಲ್ 10 ಪ್ಯಾರಾ 4 ಪ್ರಕಾರ ಒಂದು ವೇಳೆ ಏನು ಒಂದು ಒರಿಜಿನಲ್ ಪಕ್ಷ ಇರುತ್ತೆ ಅದು ಮತ್ತೊಂದು ಪಕ್ಷದ ಜೊತೆಗೆ ಮರ್ಜಾದ ಸಂದರ್ಭದಲ್ಲಿ ಅದರ 2/3 ಏನು ಅದರ ಶಾಸಕರು ಸಂಸದರು ಇರ್ತಾರೆ ಅವರು ಅದ್ರ ಜೊತೆ ಮರ್ಜಾದಾಗ ಅನರ್ಹತೆಯ ಪ್ರಶ್ನೆ ಎದುರಾಗುತ್ತೆ. ಇದೇ ರೀತಿ 2/3 ಸಂಸದರು ಅಥವಾ ಶಾಸಕರ ಅನರ್ಹತೆಯ ಪ್ರಶ್ನೆ ಕೂಡ ಎದುರಾಗುತ್ತೆ. ಈ ರೀತಿಯಾಗಿ ಕೆಲವು ಕಾನೂನುಗಳಿದ್ದಾವೆ. ಇವರು ರಾಘವ್ ಚಡ್ಡಾ ಮತ್ತು ಇತರ 6 ಸಂಸದರು ಅಥವಾ ಒಟ್ಟು 7 ಸಂಸದರು ಇವೆಲ್ಲ ಕಾನೂನುಗಳಲ್ಲಿ ಅನರ್ಹ ಆಗ್ತಾರೋ ಇಲ್ಲವೋ ಆ ಪ್ರಶ್ನೆ ಬೇರೆ ಚರ್ಚೆ, ಆ ಕಾನೂನು ಚರ್ಚೆ ಅದಾಗುತ್ತೆ. ಆದರೆ 1985 ಜಾರಿಗೊಂಡ ಶೆಡ್ಯೂಲ್ 9 ಅಣಕಿಸುವ ರೀತಿಯಲ್ಲಿ ಈ ರೀತಿ ಪಕ್ಷಾಂತರ ಮಾಡ್ತಾ ಇದ್ದಾರೆ. ಅಂದರೆ ನೀನು ರಂಗೋಲಿ ಕೆಳಗಡೆ ಇಟ್ಟರೆ ನಾನು ಚಾಪಿ ಕೆಳಗೆ ತೂರ್ಕೊಂಡ್ರೆ ನಾನು ರಂಗೋಲಿ ಕೆಳಗೆ ತೂರ್ಕೊಳ್ತೀನಿ ಅನ್ನುವಂತಹ ಒಂದು ತಂತ್ರಗಾರಿಕೆ ಪಿತೂರಿ ನಡೀತಿರುವುದರ ಬಗ್ಗೆ ಬಹಳ ಆತಂಕದಿಂದ ನಾವು ಮಾತನಾಡಬೇಕಾಗುತ್ತೆ. ಇದು ಒಂದು ಕಾನೂನಿನ ತೊಡಕಿನ ಬಗ್ಗೆ ನಾವು ಮಾತನಾಡಲಾಯಿತು. ಮತ್ತು ಇನ್ನು ಬಹಳ ಮುಖ್ಯವಾಗಿ ಯಾಕೆ ಈ ರೀತಿಯಾಗಿ ನಡೀತಾ ಇದೆ, ಇದಕ್ಕೆ ಮುಖ್ಯ ಕಾರಣಗಳನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗತ್ತೆ. ಯಾವುದೇ ಒಂದು ಶಾಸಕರಾಗಲಿ ಸಂಸದರಾಗಲಿ ತಾವು ಯಾವ ಪಕ್ಷದಿಂದ ಆಯ್ಕೆ ಆಗಿರ್ತಾರೋ ಪಕ್ಷದಿಂದ ಭ್ರಮನಿರಸನಗೊಂಡಾಗ, ಅಂದರೆ ತಾವು ಒಂದು ಆಶಯ ಇಟ್ಕೊಂಡು ಆಯ್ಕೆ ಆಗಿರ್ತಾರೆ, ಒಂದು ಮೌಲ್ಯಗಳ ಕಾರಣಕ್ಕೂ ಅನೇಕ ಕಾರಣಗಳಿಗೆ ಆಯ್ಕೆ ಆಗಿರ್ತಾರೆ. ಅದರ ತಮ್ಮ ನಿರೀಕ್ಷೆಗೆ ತಕ್ಕಂಥ ಪಕ್ಷ ಇಲ್ಲದೆ ಇದ್ದಾಗ ಅದರಿಂದ ಹೊರಗೆ ಬರುವುದು ಒಂದು ಮೌಲ್ಯಾಧಾರಿತ ರಾಜಕಾರಣದ ಬಗ್ಗೆ ಯಾರಿಗೂ ತಕರಾರಿಲ್ಲ. ಆದರೆ ಇವರು ಯಾವ ಕಾರಣಕ್ಕೆ ತಾವು ಮುಂದೆ ಸೇರಿಕೊಳ್ಳುವಂಥ ಪಕ್ಷವನ್ನು ಟೀಕೆ ಮಾಡಿರ್ತಾರೋ ಅದೇ ಪಕ್ಷಕ್ಕೆ ಹೋದಾಗ ಇಲ್ಲಿ ಪ್ರಶ್ನೆಗಳು ಎದುರಾಗ್ತವೆ. ಉದಾಹರಣೆಗೆ ಇದೇ ರಾಘವ್ ಚಡ್ಡಾ ಅವರು ಕೆಲವು ವರ್ಷಗಳ ಹಿಂದೆ ಒಂದು ಸಂದರ್ಶನವೊಂದರಲ್ಲಿ BJPಯನ್ನು ಗೂಂಡಾ ಪಕ್ಷ ಅಂತ ಕರೆದಿದ್ರು. ಅದನ್ನು ಕಟುವಾಗಿ ಟೀಕೆ ಮಾಡಿದ್ರು. ನಾನು ಯಾವುದೇ ಕಾರಣಕ್ಕೂ ಈ ರೀತಿಯ ಗೂಂಡಾ ಪಕ್ಷಕ್ಕೆ ಹೋಗುವಂತನಲ್ಲ ಅಂತ ಹೇಳಿದಂಥ ರಾಘವ್ ಚಡ್ಡಾ ಮತ್ತೆ ಅದೇ ಪಕ್ಷಕ್ಕೆ ಹೋದಾಗ ಈ ಮೌಲ್ಯಾಧಾರಿತದ ರಾಜಕಾರಣದ ಒಂದು ಅವಸಾನ, ಅದರ ಒಂದು ಕುಸಿತದ ಬಗ್ಗೆ ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಇನ್ನು ಎರಡನೇದಾಗಿ ಇದೇ BJP ಪಕ್ಷ ಶುದ್ಧ ಅಂತ ಇವ್ರೇನು ತಿಳ್ಕೊಂಡಿದ್ದಾರೆ, ಅದನ್ನು ಸಹ ಅದರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅದು ಎಷ್ಟು ಸುಳ್ಳು ಅಂತ ನಮ್ಮ ವಾಸ್ತವ ನಮ್ಮ ಕಣ್ಣೆದುರಿಗಿರುವಾಗ ಇವರು ಮತ್ತೆ ಆ ಪಕ್ಷ ಅಥವಾ ಯಾವುದೇ ಪಕ್ಷ ತಾವು ಒರಿಜಿನಲ್ ಪಕ್ಷದಿಂದ ಏನು ಆಯ್ಕೆ ಆಗಿರ್ತಾರೆ ಆ ಪಕ್ಷವನ್ನು ಕ್ರಿಮಿನಲ್ಗಳ ಪಕ್ಷ, ಭ್ರಷ್ಟಾಚಾರದ ಪಕ್ಷ, ಮೌಲ್ಯಗಳ ಪಕ್ಷ ಅಂತ ಹೇಳ್ಬಿಟ್ಟು ಅದೇ ರೀತಿ ಕ್ರಿಮಿನಲ್ಗಳನ್ನು ತುಂಬಿಕೊಂಡಿರುವಂತಹ, ಅದೇ ರೀತಿ ಮೌಲ್ಯಗಳಿಲ್ಲದಂತಹ, ಅದೇ ರೀತಿ ಆಪರೇಷನ್ ಕಮಲ್ ಎನ್ನುವಂತಹ ಅತ್ಯಂತ ಕೆಟ್ಟ ಪರಂಪರೆಯನ್ನು ಆಡಿದಂತಹ, ಹಣಕ್ಕೋಸ್ಕರ ಹಣವನ್ನು ಕೋಟಿಗಟ್ಟಲೆ ಖರ್ಚು ಮಾಡಿಬಿಟ್ಟು ಶಾಸಕರನ್ನು ಸಂಸದರನ್ನು ಖರೀದಿ ಮಾಡುವಂಥ ಪಕ್ಷಕ್ಕೆ ಹೋಗ್ತಾರೆ. ಅಂದರೆ ಇವರ ಅನೈತಿಕತೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ರಾಘವ್ ಚಡ್ಡಾ ವಿಷಯದಲ್ಲಿ ಅದು ಸ್ಪಷ್ಟವಾಗಿದೆ. ಇನ್ನು ಭಾಳ ಮುಖ್ಯವಾಗಿ ಮೂರನೇ ವಿಷಯ ಇದಕ್ಕೆ ಸಂಬಂಧಪಟ್ಟದ್ದಂದರೆ BJP ಈ ರೀತಿಯಾಗಿ ಅಂದರೆ ಬೇರೆ ಪಕ್ಷದ ಶಾಸಕರನ್ನು ಮತ್ತು ಸಂಸದರನ್ನು ಒಂದು ಭಯ ಹುಟ್ಟಿಸ್ಬಿಟ್ಟು, ಅಂದರೆ ED ದಾಳಿಯ ಮೂಲಕ, CBI ದಾಳಿಯ ಮೂಲಕ, ವಿಚಾರಣೆ ಮೂಲಕ ಭಯಬಿಟ್ಟಿಸ್ಬಿಟ್ಟು ಅವರನ್ನು ತನ್ನ ಪಕ್ಷದೊಳಗೆ ಸೆಳೆದುಕೊಳ್ಳುವಂಥ ಒಂದು ಅನೈತಿಕ ರಾಜಕಾರಣದ ಬಗ್ಗೆ ಕೂಡ ಚರ್ಚೆ ಆಗಿದೆ. ಇದು ರಾಘವ್ ಚಡ್ಡಾ ಅವರ ಈ ಪಕ್ಷಾಂತರ ಇದ್ದಾರೆ, ಇದು ಕೂಡ ಅದೇ ರೀತಿಯ ಅನೈತಿಕ ರಾಜಕಾರಣದ ಮುಂದುವರಿಕೆಯಾಗಿದೆ. ಯಾಕಂದರೆ ನಾವು ಆಗಲೇ ಹೇಳ್ದಂಗೆ ರಾಘವ್ ಚಡ್ಡಾ ಅವರಿಗೆ ಆ ಎಕ್ಸೈಸ್ ಪಾಲಿಸಿ ಕುರಿತಾಗಿ ಅರವಿಂದ್ ಕೇಜ್ರಿವಾಲ್ ಮತ್ತು ಸಂಜಯ್ ಸಿಂಗ್ ಮತ್ತು ಅವರೆಲ್ಲ ಬಂಧನಕ್ಕೊಳಗಾಗಿದ್ರು. ಅದರಲ್ಲಿ ರಾಘವ್ ಚಡ್ಡಾ ಅವರ ಹೆಸರು ಇತ್ತು ಎನ್ನುವಂಥದ್ದು ವರದಿಗಳು ಬರ್ತಾ ಇದ್ದಾವೆ. ಅದೇ ಕಾರಣಕ್ಕೆ ಅವರು ED ದಾಳಿ ಕಾರಣಕ್ಕೆ ಹೋಗಿದ್ದಾರೆ ಅನ್ನೋದಾದ್ರೆ ಅಶೋಕ್ ಮಿತ್ತಲ್ ಅವರು ಕೂಡ ED ದಾಳಿ ಆದ ನಂತರ ಇವರ ಜೊತೆಗೆ ಸೇರ್ಕೊಂಡಿರೋದನ್ನು ಕೂಡ ನೋಡ್ತಾ ಇದ್ದೀವಿ. ಇದೇ ರೀತಿ ಕಳೆದ 15 ವರ್ಷಗಳಲ್ಲಿ ನಾವು ನೋಡಿದ್ವಿ, ಕಳೆದ 10 ವರ್ಷಗಳಲ್ಲಿ 2014 ನಂತರ ನಾವು ಇದು ಸತತವಾಗಿ ನೋಡಿದ್ದೀವಿ. ED ದಾಳಿಯ ಕಾರಣಕ್ಕೆ, ಭ್ರಷ್ಟಾಚಾರದ ಕಾರಣಕ್ಕೆ, NCPಯಿಂದ ಮೊನ್ನೆ ಇದರಲ್ಲಿ ವಿಮಾನ ಅಪಘಾತದಲ್ಲಿ ತೀರ್ಕೊಂಡಂಥ ಅಜಿತ್ ಪವಾರ್ ಅವ್ರು ಹೋಗಿರೋದನ್ನು ನೋಡ್ತಾ ಇದ್ದೀವಿ. ಅಥವಾ ಪಶ್ಚಿಮ ಬಂಗಾಳದಿಂದ BJPಯ ಮುಖ್ಯಮಂತ್ರಿಯಿಂದ ಬಿಂಬಿಸಲ್ಪಡ್ತಿರುವ ಸುದೀನ್ ಅಧಿಕಾರಿ ಅವರು ಹೋಗಿರೋದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿ ಕಾಂಗ್ರೆಸ್ ಪಕ್ಷದಿಂದ ಅಶೋಕ್ ಪಾಟೀಲ್ ಅವರು ಹೋಗಿರೋದನ್ನು ಕೂಡ, ಅಶೋಕ್ ಚೌಹಾಣ್ ಅವರು ಹೋಗಿರೋದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿ ಅನೇಕ ಪಟ್ಟಿಗಳು ನಿಮ್ಗೆ 25 ಸಂಸದರು ಮತ್ತು ಶಾಸಕರ ಪಟ್ಟಿ ಸಿಗುತ್ತೆ. ಒಂದು ವಿರೋಧ ಪಕ್ಷದಿಂದ, ಕಾಂಗ್ರೆಸ್ ಆಗಿರ್ಬೋದು, ಶಿವಸೇನೆ ಆಗಿರ್ಬೋದು, NCP ಆಗಿರ್ಬೋದು, ಅಥವಾ ಇನ್ಯಾವುದೇ ಪಕ್ಷದಿಂದ BJP ಪಕ್ಷಕ್ಕೆ ಹೋಗಿರುವಂಥದ್ದು. ಇವರ ಮೇಲೆ ಇಲ್ಲ ED ದಾಳಿ ಆಗಿತ್ತು, ಇವೆಲ್ಲ ಮೇಲೆ ಭ್ರಷ್ಟಾಚಾರದ ಹಣಕಾಸಿನ ಅವ್ಯವಹಾರಗಳ ಒಂದು ಪ್ರಕರಣ ತನಿಖೆ ಆಗ್ತಾ ಇತ್ತು. ಇವರು ಇದೇ ಕಾರಣಕ್ಕಾಗಿ BJPಗೆ ಹೋದ ನಂತರ ಇವರ ಮೇಲೆ ತನಿಖೆಯನ್ನು ನಿಲ್ಲಿಸಿದ್ದಾರೆ ಮತ್ತು ಭ್ರಷ್ಟಾಚಾರದ ಆರೋಪಗಳು ಕೂಡ ಯಾವುದೇ ಆರೋಪ ಸಾಬೀತಾಗಿಲ್ಲ ಅನ್ನುವಂಥ ಕ್ಲೀನ್ ಚಿಟ್ ಕೊಟ್ಟಿರೋದನ್ನು ಕೂಡ ನೋಡ್ತಾ ಇದ್ದೀವಿ. ಇದೊಂಥರ ವಾಷಿಂಗ್ ಮಿಷಿನ್, BJP ವಾಷಿಂಗ್ ಮಿಷಿನ್ ಅಂತ ಕರೆದಿರೋದು ಕೂಡ ನಾವು ಕಾಣ್ತೀವಿ. ಇದು ಮತ್ತೊಂದು ರೀತಿಯ ಅನೈತಿಕ ರಾಜಕಾರಣಕ್ಕೆ ಕಾರಣವಾಗಿರೋದನ್ನು ನೋಡ್ತಾ ಇದ್ದೀವಿ. ಆದರೆ ಇದು ನಿರಂತರವಾಗಿ ಮುಂದುವರಿಯುತ್ತದೆ. ಕಳೆದ 10 ವರ್ಷಗಳಲ್ಲಿ ಕನಿಷ್ಠ 25 ಶಾಸಕರು ಮತ್ತು ಸಂಸದರ ಈ ರೀತಿ ಪಕ್ಷಾಂತರವನ್ನು ಮಾಡಿರೋ, ಅನೈತಿಕ ರಾಜಕಾರಣ ಮಾಡಿರೋದನ್ನು ಒಂದು ಪಟ್ಟಿ ಕೂಡ ನಿಮ್ಮೆದುರಿಗೆ ಇದೆ.
ಇನ್ನು ನಾಲ್ಕನೆಯದಾಗಿ ಸೈದ್ಧಾಂತಿಕ ರಾಜಕಾರಣದ ಬಗ್ಗೆ ಮಾತಾಡೋದಾದರೆ, ಹೀಗೆ ಯಾವುದೇ ಪಕ್ಷಗಳು ಆ ಪಕ್ಷವನ್ನು ನಾವು ಉದಾಹರಣೆಯಾಗಿ ತೊಗೊಳ್ಳೋದಾದರೆ, ಆ ಪಕ್ಷ ಹುಟ್ಟಿಕೊಂಡಿದ್ದ ಒಂದು ಹಿನ್ನೆಲೆಯನ್ನು ನೀವು ಗಮನಿಸಿ. ಅದು 2011ರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಎನ್ನುವಂತಹ ಒಂದು ಭ್ರಷ್ಟಾಚಾರ ವಿರೋಧಿ ಒಂದು ದೊಡ್ಡ ಒಂದು ಮೂವ್ಮೆಂಟ್ ಹುಟ್ಕೊಳ್ತು, ಒಂದು ಚಳುವಳಿ ಹುಟ್ಕೊಳ್ತು. ಅದು ಮುಖ್ಯವಾಗಿ ಆಗ ಅಧಿಕಾರದಲ್ಲಿದ್ದಂಥ UPA 2 ಸರ್ಕಾರದ ವಿರುದ್ಧ ನಡೆದಂಥ ಒಂದು ದೊಡ್ಡ ಚಳುವಳಿ ಆಗಿತ್ತು. ಅದು ಭ್ರಷ್ಟಾಚಾರದ ವಿರುದ್ಧ ನಡೆದಂಥ ಚಳುವಳಿ ಆಗಿತ್ತು. ಅವರ ಒಂದಂಶದ ಬೇಡಿಕೆಯಾಗಿತ್ತು ಜನ ಲೋಕಪಾಲನ್ನು ನೇಮಿಸಬೇಕು ಮತ್ತು ಆಗ ಬಂದಂಥ ಹಗರಣಗಳಾದಂಥ ಕಾಮನ್ವೆಲ್ತ್ ಹಗರಣ, ಗೇಮ್ಸ್ ಹಗರಣ ಮತ್ತು 2G ಸ್ಪೆಕ್ಟ್ರಮ್ ಹಗರಣದ ಬಗ್ಗೆ ಅವರು ತನಿಖೆ ಆಗ್ಬೇಕಂತ ಹೇಳ್ಬಿಟ್ಟು ಅದನ್ನು ಮುಂದಿಟ್ಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು. ಆನಂತರ ಆಗಲೂ ಕೂಡ ಅನೇಕ ಪ್ರಜ್ಞಾವಂತರು ಹೇಳಿದರು, ಇದರ ಹಿಂದುಗಡೆಗೆ RSSನ ಪ್ರಾಯೋಜಿತ ಹೋರಾಟ, ಇದು ಚಳವಳಿ ಆಗಿದೆ ಅಂತ ಹೇಳ್ಬಿಟ್ಟು ಅನೇಕರು ಆಗಲೇ ಹೇಳಿದರು. ಈಗ ಅದು ಪದೇ ಪದೇ ಸಾಬೀತಾಗಿದೆ. ಯಾಕೆಂದರೆ ಚಳವಳಿಯಲ್ಲಿ ಭಾಗವಹಿಸಿದಂತಹ ಆಗ ಆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಇದ್ದಂತಹ ಯೋಗೇಂದ್ರ ಯಾದವ್ ಮತ್ತು ಪ್ರಶಾಂತ್ ಭೂಷಣ್ ಅವರು ಕೆಲವು ವರ್ಷಗಳ ನಂತರ ಆ ಪಕ್ಷದಿಂದ ಹೊರಬಂದ ನಂತರ ಮೊನ್ನೆ ಪ್ರಶಾಂತ್ ಭೂಷಣ್ ಅವರು ತಮ್ಮ ಒಂದು ಪಶ್ಚಾತ್ತಾಪ ವ್ಯಕ್ತಪಡಿಸಿದ್ದು ಕೂಡ ನಾವು ಓದಿದ್ದೀವಿ. ನಾವು ತಪ್ಪು ಮಾಡಿಬಿಟ್ಟು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಭಾಗವಹಿಸ್ಬಿಟ್ಟು ಅದು RSS ಪ್ರಾಯೋಜಿತ ಹೋರಾಟ ಆಗಿತ್ತು. ನಾವು ಅದರಲ್ಲಿ ಭಾಗವಹಿಸೋದ್ರ ಮೂಲಕ RSSಗೆ ಒಂದು ವೇದಿಕೆಯನ್ನು ಕಲ್ಪಿಸಿದ್ವಿ ಮತ್ತು ಮೋದಿಯವರು ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಯಿತು ಅನ್ನೋದನ್ನು ಅವರು ಪ್ರಶಾಂತ್ ಭೂಷಣ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಯೋಗೇಂದ್ರ ಯಾದವ್ ಅದನ್ನು ಪರೋಕ್ಷವಾಗಿ ಬೇರೆ ಕಡೆಗೆ ಹೇಳಿದ್ದಾರೆ ಮತ್ತು ಅದು ನಮ್ಮ ಕಣ್ಣು ಮುಂದೆ ಕಾಣುತ್ತೆ. ಈ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಕಾರಣಕ್ಕೋಸ್ಕರನೇ ಮೋದಿಯವರು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವಾಯಿತು ಮತ್ತು RSSಗೆ ಒಂದು ವಿಶೇಷ ಸ್ಥಾನ ಸಿಗೋಕ್ಕೆ ಕಾರಣವಾಯಿತು. ಅದ್ರ ಜೊತೆಗೆ BJP ಕೂಡ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಗಿತ್ತು ಅನ್ನೋದನ್ನು ನೋಡ್ತಾ ಇದ್ದೀವಿ. ಆದರೆ ಇವತ್ತು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಏನು ಭ್ರಷ್ಟಾಚಾರದ ಆರೋಪ ಮಾಡಿತ್ತು ಆ ಕಾಲದಲ್ಲಿ, ಅದು ಯಾವುದೂ ಸಾಬೀತಾಗದೆ ಇವತ್ತಿಗೂ ಅದಿಲ್ಲ, ತನಿಖೆ ಪೂರ್ಣಗೊಂಡಿಲ್ಲ ಅಥವಾ ಆರೋಪಿತರು ಖುಲಾಸೆ ಆಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. 2G ಹಗರಣ ಆಗಿರ್ಬೋದು, ಸ್ಪೆಕ್ಟ್ರಮ್ ಹಗರಣ ಆಗಿರ್ಬೋದು, ಕಾಮನ್ವೆಲ್ತ್ ಗೇಮ್ಸ್ ಹಗರಣ ಆಗಿರ್ಬೋದು, ಅಥವಾ ಕಲ್ಲಿದ್ದಲು ಹರಾಜು ಹಗರಣ ಆಗಿರ್ಬೋದು, ಯಾವುದೇ ಪ್ರಕರಣ ತೊಗೊಂಡ್ರು ಕೂಡ ಯಾವುದೂ ಅಪರಾಧ 13 ವರ್ಷಗಳಾಗಿದ್ದಾವೆ, ಅಪರಾಧ ಆರೋಪ ಸಾಬೀತಾಗಿಲ್ಲ, ಕೆಲವರು ಖುಲಾಸೆ ಆಗಿದ್ದಾರೆ. ಆದರೆ BJPಯ ಮೇಲಿನ ಆರೋಪಗಳು, ಭ್ರಷ್ಟಾಚಾರದ ಆರೋಪಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾವೆ. ಅಂದರೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಎನ್ನುವಂಥದ್ದು ಒಂದು ನಕಲಿ ಹೋರಾಟ ಆಗಿತ್ತು. ಅದು ಎಲ್ಲಿಯೂ ಒಂದು ಸಾಮಾಜಿಕತೆಯನ್ನು ಒಳಗೊಂಡಿರಲಿಲ್ಲ, ಕೇವಲ ಭ್ರಷ್ಟಾಚಾರವನ್ನು ಮಾತ್ರ ಮುಂದಿಟ್ಕೊಂಡು ಹೋರಾಟ ಮಾಡಿತ್ತು ಎನ್ನುವುದನ್ನು ನಾವು ಇದರಿಂದ ಸ್ಪಷ್ಟವಾಗುತ್ತೆ. ಇದರಿಂದ ಬರುವಂಥ ಮತ್ತೊಂದು ಪಾಠ ಏನಂತಂದರೆ, ಸೈದ್ಧಾಂತಿಕ ರಾಜಕಾರಣವಿಲ್ಲದೆ ನೀವು ಯಾವುದೇ ರೀತಿಯ ಹೋರಾಟ ಮಾಡಿದ್ರೆ ಅದರ ಆಯುಷು ತುಂಬ ಕ್ಷಣಿಕ. ಅದು ಯಾವುದೇ ರೀತಿಯಾದಂಥ ಒಂದು ಮೌಲ್ಯಯುತವಾದಂಥ ರಾಜಕಾರಣವನ್ನು ಅಥವಾ ಒಂದು ನೈತಿಕ ರಾಜಕಾರಣವನ್ನು ಅಥವಾ ಭವಿಷ್ಯದ ರಾಜಕಾರಣವನ್ನು ಕಟ್ಟೋಕ್ಕೆ ವಿಫಲಗೊಳ್ಳುತ್ತೆ ಎನ್ನುವುದನ್ನು ಆ ಪಕ್ಷದ ರಾಜಕಾರಣ ನಾವು ಕಂಡುಕೊಳ್ತಾ ಇದ್ದೀವಿ. ಆ ಪಕ್ಷಕ್ಕೆ ಯಾವುದೇ ಒಂದು ಸೈದ್ಧಾಂತಿಕ ಬದ್ಧತೆ ಇರಲಿಲ್ಲ, ಅಥವಾ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ಗೆ ಯಾವುದೇ ರೀತಿಯ ಸೈದ್ಧಾಂತಿಕ ಬದ್ಧತೆ ಇರಲಿಲ್ಲ. ಅಥವಾ ಇದಕ್ಕೂ ಸ್ವಲ್ಪ ಹಿಂದೆ ಹೋದರೆ 1975ರಲ್ಲಿ JP ಅವರ ಸಂಪೂರ್ಣ ಕ್ರಾಂತಿ ಚಳವಳಿ ಏನಾಗಿತ್ತು, ಅದು ಸಹ ಭ್ರಷ್ಟಾಚಾರ ವಿರೋಧ ಚಳವಳಿ ಆಗಿತ್ತು. ಅದಕ್ಕೂ ಯಾವುದೇ ರೀತಿಯ ಸೈದ್ಧಾಂತಿಕ ಬದ್ಧತೆ ಇರಲಿಲ್ಲ. ಆ ಸೈದ್ಧಾಂತಿಕ ಬದ್ಧತೆ ಇಲ್ಲದ ಕಾರಣಕ್ಕೆ JP ಚಳವಳಿ ಕೂಡ ಕೆಲವೇ ವರ್ಷಗಳಲ್ಲಿ ಸೋಲುಂಟಾಗಿದ್ದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಕೂಡ ಯಾವುದೇ ಸೈದ್ಧಾಂತಿಕತೆ ಬದ್ಧತೆ ಇಲ್ಲದ ಕಾರಣಕ್ಕೆ ಕೆಲವೇ ವರ್ಷಗಳಲ್ಲಿ ವಿಫಲಗೊಂಡಿದ್ದನ್ನು ನೋಡ್ತಾ ಇದ್ದೀವಿ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂಲಕ ಅಧಿಕಾರಕ್ಕೆ ಬಂದಂಥ ಕೇಜ್ರಿವಾಲ್ ಅವರ ಆ ಪಕ್ಷ ಸಹ ಯಾವುದೇ ಸೈದ್ಧಾಂತಿಕ ಬದ್ಧತೆ ಇಲ್ಲದೇ ಈಗ ಈ ರೀತಿಯಾಗಿ ಪ್ರತಿಯೊಂದು ಹಂತದಲ್ಲಿ ವಿಫಲಗೊಳ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆ ಪಕ್ಷಕ್ಕೆ ನೀವು 10 ವರ್ಷಗಳಾದರ ಒಂದು ಬೆಳವಣಿಗೆ ನೋಡಿದ್ರೆ ಅದಕ್ಕೆ ಅಥವಾ ತಾನು ಬಲ ಅಂತಲೂ ಹೇಳ್ಕೊಳ್ತಾ ಇಲ್ಲ, ಎಡಪಂಥಿ ಅಂತ ಹೇಳ್ಕೊಳ್ತಾ ಇಲ್ಲ, ಅಥವಾ ಸೆಂಟರ್ ರೈಟ್ ಅಥವಾ ಸೆಂಟರ್ ಲೆಫ್ಟ್ ಅಂತಲೇ ಹೇಳ್ಕೊಳ್ದಾನೆ ಒಂದು ಸಾಫ್ಟ್ ಹಿಂದುತ್ವ ಅಥವಾ RSSನ ಒಂದು ಸಾಫ್ಟ್ RSS ಸಿದ್ಧಾಂತಗಳನ್ನು ಪಾಲನೆ ಮಾಡ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ವಿ. ಅದು ರಾಮ ಜನ್ಮಭೂಮಿ ಪರವಾಗಿರುವಂಥದ್ದು ನೋಡ್ತಾ ಇದ್ವಿ, ಅಥವಾ CAA NRC ವಿರುದ್ಧ ಯಾವುದೇ ರೀತಿ ಮಾತಾಡ್ದಿರೋದನ್ನು ನೋಡ್ತಾ ಇದ್ವಿ, ಅಥವಾ ದೆಹಲಿ BJP ಪ್ರಾಯೋಜಿತ ದೆಹಲಿ ಗಲಭೆಗಳ ಸಂದರ್ಭದಲ್ಲಿ ಕೂಡ ಯಾವುದೇ ಸಂದರ್ಭದಲ್ಲಿ ಮುಸ್ಲಿಮರ ರಕ್ಷಣೆಗೆ ಅತಿ ಹೆಚ್ಚು ದಾಳಿಗೊಳಗಾಗಿದ್ದು ಮುಸ್ಲಿಮರಾಗಿದ್ದರು, ಆದರೆ ಮುಸ್ಲಿಮರ ರಕ್ಷಣೆಗೆ ಬರದೇ ಇರೋದನ್ನು ನೋಡ್ತಾ ಇದ್ವಿ. ಅಥವಾ ಕಾಶ್ಮೀರದ ಸ್ಥಾನಮಾನವನ್ನು ರದ್ದು ಮಾಡಿದಾಗ ಅದನ್ನು ಬೆಂಬಲಿಸೋದನ್ನು ಕೂಡ ನೋಡ್ತಾ ಇದ್ವಿ. ಈ ರೀತಿಯಾಗಿ ಯಾವುದೇ ರೀತಿಯ ಸೈದ್ಧಾಂತಿಕತೆ ಇಲ್ಲದಂಥ ರಾಜಕಾರಣ ಮಾಡುತ್ತಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರ ಆ ಪಕ್ಷ ಒಂದು ರೀತಿಯಲ್ಲಿ ಮತ್ತೊಂದು ರೀತಿಯಲ್ಲಿ ಅನೈತಿಕ ರಾಜಕಾರಣಕ್ಕೆ ಮತ್ತು ಮೌಲ್ಯರಹಿತ ರಾಜಕಾರಣಕ್ಕೆ ಒಂದು ಉದಾಹರಣೆಯಾಗಿ ನಮ್ಗೆ ಕಾಣ್ತದೆ. ಮತ್ತು ಅದು ಭಾಳ ವರ್ಷ ನಡೆಯುವುದಿಲ್ಲ, ಆ ಥರದ ರಾಜಕಾರಣ ಭಾಳ ವರ್ಷ ನಡೆಯುವುದಿಲ್ಲ ಅನ್ನೋದಕ್ಕೆ ಆಪ್ನಲ್ಲಿ ನಡೀತಿರುವಂಥ ಇತ್ತೀಚಿನ ಬೆಳವಣಿಗೆಗಳು ನೋಡ್ತಿದ್ದು ಹೊಸದಲ್ಲ. ಅನೇಕರು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ, ಅವರೆಲ್ಲರೂ BJPಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಒಂದು ಸೈದ್ಧಾಂತಿಕತೆ ಇಲ್ಲದೆ ನೀವು ರಾಜಕಾರಣ ಮಾಡಿದ್ರೆ ಅದರ ಆಯುಸ್ಸು
ತುಂಬ ಕ್ಷಣಿಕ. ಯಾವುದೇ ಒಂದು ಭಾರತದಂಥ ದೇಶದಲ್ಲಿ ಆಗಲಿ ಬರುತ್ತೆ, ಯಾವುದೇ ದೇಶದಲ್ಲಾಗಲಿ ಒಂದು ಸೈದ್ಧಾಂತಿಕ ಬದ್ಧತೆ ಇರಬೇಕಾಗುತ್ತೆ. ಒಂದು ಸಾಮಾಜಿಕತೆಯ ಪರವಾಗಿ ಅಥವಾ ಸಮಾಜೋ ಆರ್ಥಿಕತೆಯ ಪರವಾಗಿ ಅಥವಾ ಸೋಶೋ ಕಲ್ಚರಲ್ ಆ್ಯಂಡ್ ಎಕನಾಮಿಕಲ್ ಆ್ಯಂಡ್ ಪೊಲಿಟಿಕಲ್ ಸಂಬಂಧಪಟ್ಟಂತೆ ಒಂದು ಸೈದ್ಧಾಂತಿಕ ಬದ್ಧತೆ ಇರಬೇಕಾಗುತ್ತೆ. ಅದ್ಯಾವುದೂ ಇಲ್ಲದೇನೆ ನಾನು ಕೇವಲ ಭ್ರಷ್ಟಾಚಾರ ವಿರುದ್ಧ ಮಾತ್ರ ಹೋರಾಟ ಮಾಡ್ತೀನಿ ಅಂದರೆ ಆ ರಾಜಕಾರಣ, ಅದರ ರಾಜಕೀಯದ ಆಯುಸ್ಸು ತುಂಬ ಕಡಿಮೆ ಅಂತ ನಾವು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಆಪ್. ಅದಕ್ಕೆ ಮತ್ತೊಂದು ಉದಾಹರಣೆನ ಕೊಡ್ಬೋದು, ವೆಸ್ಟ್ ಬೆಂಗಾಲಲ್ಲಿ TMC ರಾಜಕಾರಣ. ಇವತ್ತು ನಾವು ಸದ್ಯದ ಸಂದರ್ಭದಲ್ಲಿ BJPಯನ್ನು ಅತ್ಯಂತ ದಿಟ್ಟತನವಾಗಿ BJPಯ ಒಂದು ಫ್ಯಾಸಿಸ್ಟ್ ದಾಳಿಯನ್ನು ತಮ್ಮದಾದ ರೀತಿಯಲ್ಲಿ ಎದುರಿಸುತ್ತಿರುವ ಮಮತಾ ಬ್ಯಾನರ್ಜಿಯ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ. ನಿಜ, ಅವರು BJPಯ ಫ್ಯಾಸಿಸಂ ವಿರುದ್ಧ ದಿಟ್ಟತನವಾಗಿ ಹೋರಾಡ್ತಾ ಇದ್ದಾರೆ. ಆದರೆ ಆ ಪಕ್ಷದ ಒಂದು ದೌರ್ಬಲ್ಯವೆಂದರೆ ಅವರಿಗೂ ಯಾವುದೇ ರೀತಿಯ ಒಂದು ಸೈದ್ಧಾಂತಿಕ ರಾಜಕಾರಣವಿಲ್ಲ. ಅವರಿಗೂ ಯಾವುದೋ ಒಂದು ಸೈದ್ಧಾಂತಿಕ ಒಲವಿಲ್ಲ. ಒಂದು ಸೈದ್ಧಾಂತಿಕವಾಗಿ ನಾನು ಬಲಪಂಥೀಯರಾಗಿರ್ತೀನಿ, ಇಲ್ಲ ಎಡಪಂಥೀಯರಾಗಿರ್ತೀನಿ, ಅಥವಾ ನಾನು ಪ್ರಗತಿಪರ ರಾಜಕಾರಣ ಮಾಡ್ತೀನಿ, ಸಾಮಾಜಿಕವಾಗಿ ಈ ರೀತಿಯಾಗಿ ಅನೇಕ ಸಾಮಾಜಿಕ ವಿಷಯಗಳನ್ನು ಎತ್ಕೊಂಡು ರಾಜಕಾರಣ ಮಾಡ್ತೀನಿ ಅಂತ ಯಾವುದೇ ಒಂದು ಅವರ ಪ್ರಣಾಳಿಕೆಯಲ್ಲಿ ಇಲ್ಲದಿರೋದ್ರಿಂದ TMCಯ ರಾಜಕಾರಣ ಕೂಡ ಮುಂದಿನ ದಿನಗಳಲ್ಲಿ ಆಪ್ನ ಹಾದಿ ಹಿಡಿಯುತ್ತೆ ಅಂತ ನಾವು ವಿಷಾದದಿಂದ ಹೇಳಬೇಕಾಗುತ್ತೆ. ಈಗ ಅದು ಸದ್ಯಕ್ಕೆ ಗೆಲ್ಲಬಹುದು ಅಥವಾ ಸೋಲ್ಬಹುದು ಅಥವಾ ಗೆಲ್ಲಬಹುದು ಅಂತಲೇ ತಿಳ್ಕೊಂಡ್ರು ಸಹ ಅದು ಸಹ ಕ್ಷಣಿಕ ಆಗುತ್ತೆ. ನಾಳೆ ಹೇಗೆ ಪಶ್ಚಿಮ ಬಂಗಾಳದಲ್ಲಿ ಎಡಪಕ್ಷಗಳನ್ನು ಸೋಲಿಸಿ ನಂತರ ಅವ್ರನ್ನ ಸತತವಾಗಿ ಅಧಿಕಾರಕ್ಕೆ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ವೋ, ಅದೇ ರೀತಿ ಮುಂದಿನ ದಿನಗಳಲ್ಲಿ TMCಗೆ ಸಹ ಆ ಥರದ ಒಂದು ಸ್ಥಿತಿ ಬರುತ್ತೆ. ಮತ್ತು ಎಡಪಕ್ಷಗಳು ಸೈದ್ಧಾಂತಿಕ ರಾಜಕಾರಣ ಮಾಡ್ತಾ ಇದ್ದಾರೆ. ಅಲ್ಲಿ ಅನೇಕ ಬಿಕ್ಕಟ್ಟುಗಳು ಇರ್ಬೋದು, ಅಲ್ಲಿ ಸಣ್ಣ ಮಟ್ಟದ ಮಿತಿಗಳಿರ್ಬೋದು, ಆದರೆ ಅಲ್ಲೊಂದು ಸೈದ್ಧಾಂತಿಕ ರಾಜಕಾರಣ ಇರೋದ್ರಿಂದ ಒಂದಲ್ಲ ಒಂದು ದಿನ ಅವರು ಮರಳಿ ಬರ್ತಾರೆ ಎನ್ನುವಂಥ ಒಂದು ಆಶಾವಾದವಾದ ಇಟ್ಕೊಳ್ಬೇಕಾಗುತ್ತೆ. ಆದರೆ TMC ಥರದ ಪಕ್ಷಗಳಿಗೆ ಒಮ್ಮೆ ಅವರು ಅಧಿಕಾರ ಕಳ್ಕೊಂಡ್ಬಿಟ್ರೆ ಮರಳಿ ಅಧಿಕಾರಕ್ಕೆ ಬರ್ತಾರೆ ಎನ್ನುವಂಥ ಯಾವುದೇ ಆಶಾವಾದವನ್ನೇ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತು ಆಪ್ ಮತ್ತು TMC ರೀತಿಯ ಸೈದ್ಧಾಂತಿಕತೆ ಇಲ್ಲದಿರುವಂಥ ಪಕ್ಷಗಳ ಈ ರಾಜಕಾರಣದಿಂದ BJPಗೆ ಹೆಚ್ಚು ಅನುಕೂಲಕರವಾಗುತ್ತೆ. ಮತ್ತು BJPಯ ಹಿಂದುತ್ವ ರಾಜಕಾರಣಕ್ಕೆ, BJPಯ ಬ್ರಾಹ್ಮಣಶಾಹಿ ರಾಜಕಾರಣಕ್ಕೆ, BJPಯ ಒಂದು ತೀವ್ರವಾದಿ ಬಲಪಂಥೀಯ ರಾಜಕಾರಣಕ್ಕೆ ವೇದಿಕೆ ಕಲ್ಪಿಸ್ಕೊಡುತ್ತೆ, ಹೆಚ್ಚು ಅನುಕೂಲ ಮಾಡಿಕೊಡುತ್ತೆ ಅಂತ ನಾವು ಬಹಳ ವಿಷಾದದಿಂದ ಹೇಳಬೇಕಾಗತ್ತೆ. ಅದೇ ರೀತಿ ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಕೂಡ ನಾವು ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ. ಯಾಕಂದರೆ ನಾವು ಭಾರತದಂಥ ಆಂಶಿಕ ಪ್ರಜಾಪ್ರಭುತ್ವ ಅಥವಾ ಕ್ವಾಶಿ ಫೆಡರಲ್ ಸ್ಟ್ರಕ್ಚರ್ ಅಂತ ಕರಿತಾ ಇದ್ದೀವಿ. ಈ ಕ್ವಾಶಿ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಪ್ರಾದೇಶಿಕ ಪಕ್ಷಗಳ ಮಹತ್ವ ಬಗ್ಗೆ ನಾವು ಬಹಳ ಮಾತಾಡ್ತಾ ಇದ್ದೀವಿ. ಅದು ನಿಜವೂ ಹೌದು, ಪ್ರಾದೇಶಿಕ ಪಕ್ಷಗಳ ಅಗತ್ಯ ಬಹಳವಿದೆ. ಯಾಕಂದರೆ ನಾವು DMK ಪಕ್ಷವನ್ನು ಉದಾಹರಣೆ ಆಗಿ ತೊಗೊಂಡ್ರೆ TMK ಒಂದು ಪ್ರಾದೇಶಿಕ ಅಸ್ಮಿತೆಯನ್ನು, ಭಾಷಾ ಅಸ್ಮಿತೆಯನ್ನು, ಒಕ್ಕೂಟ ವ್ಯವಸ್ಥೆಯ ಪರವಾಗಿ ದಿಟ್ಟವಾಗಿ ಮತ್ತು ಮುಕ್ತವಾಗಿ ಮಾತಾಡ್ತಿರೋದ್ರಿಂದ ಅದು ತಮಿಳುನಾಡಿನಲ್ಲಿ ಒಂದು ತಮಿಳು ಅಸ್ಮಿತೆಯನ್ನು ಮತ್ತು ತಮಿಳು ರಾಜ್ಯದ ಒಂದು ಅಸ್ಮಿತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ನಾವು ಸಾಧ್ಯವಾಗ್ತಾ ಇದೆ ಅನ್ನೋದನ್ನು ನಾವು ದ್ವಿಭಾಷಾ ನೀತಿಯ ಮೂಲಕ ನೋಡ್ಬೋದು, ಹಿಂದಿ ಹೇರಿಕೆ ವಿರುದ್ಧ ಹೋರಾಟದ ಮೂಲಕ ನೋಡ್ಬೋದು, ಅಥವಾ ತೆರಿಗೆ ಸಂಗ್ರಹದ ವಿರುದ್ಧದ ಹೋರಾಟದ ಮೂಲಕ ನೋಡ್ಬೋದು. ಅನೇಕ ರೀತಿಯ ಹೋರಾಟಗಳನ್ನು, ಅಥವಾ ಇತ್ತೀಚೆಗೆ SR ವಿರುದ್ಧದ ಹೋರಾಟ ಆಗಿರ್ಬೋದು, ನರೇಗಾದ ಪರವಾದ ಹೋರಾಟ ಆಗಿರ್ಬೋದು, ಅನೇಕ ಹೋರಾಟಗಳನ್ನು ಅದು ಒಂದು ರಾಜ್ಯದ ಅಸ್ಮಿತೆಯ ನೆಲೆಯಲ್ಲಿ, ಒಕ್ಕೂಟದ ಪರವಾದ ಹೋರಾಟದ ನೆಲೆಯಲ್ಲಿ, ತಮಿಳು ಭಾಷಾ ಅಸ್ಮಿತೆಯ ನೆಲೆಯಲ್ಲಿ ಸಾಮಾಜಿಕ ಮತ್ತು ಭಾಷಾ ಹೋರಾಟವನ್ನು ಸಂಯೋಜಿಸಿ ಅದನ್ನೊಂದು ಬೆಸೆದ್ಬಿಟ್ಟು ಹೋರಾಟ ಮಾಡ್ತಿರೋದನ್ನು DMK ಅತ್ಯುತ್ತಮ ಉದಾಹರಣೆಯಾಗಿ ನೋಡ್ತಾ ಇದ್ವಿ. ಆದರೆ ಆ ರೀತಿಯಾಗಿ ಬೇರೆ ರಾಜ್ಯಗಳಲ್ಲಿ ಅದೇ ರೀತಿಯ ಉದಾಹರಣೆಗಳು ನಮಗೆ ಕಂಡು ಬರೋದಿಲ್ಲ. ಪ್ರಾದೇಶಿಕ ಪಕ್ಷಗಳೆಲ್ಲವೂ ಒಂದು ಫ್ಯೂಡಲಿಸ್ಟ್ ಪಕ್ಷಗಳಾಗಿದ್ದಾವೆ ಮತ್ತು ಕೌಟುಂಬಿಕ ರಾಜಕಾರಣವನ್ನು ಮುಂದುವರಿಸುವಂಥ ಪಕ್ಷಗಳಾಗಿರುವುದನ್ನು ನಾವು ಆಗುವಂಥ ಒಂದು ದುರಂತವನ್ನು ನಾವು ನೋಡ್ತಾ ಇದ್ದೀವಿ. ಇದರ ಉದಾಹರಣೆಗೆ ಕರ್ನಾಟಕದಲ್ಲಿ ಜನತಾದಳ ಪಕ್ಷ ಆಗಿರ್ಬೋದು, ಅಥವಾ ಆಂಧ್ರ ಪ್ರದೇಶದಲ್ಲಿ ಜಗನ್ ರೆಡ್ಡಿ ಪಕ್ಷ ಆಗಿರ್ಬೋದು, ಅಥವಾ TDP ಪಕ್ಷ ಆಗಿರ್ಬೋದು, ಅಥವಾ ತೆಲಂಗಾಣದಲ್ಲಿ TRS ಪಕ್ಷ ಆಗಿರ್ಬೋದು, ಒಡಿಸ್ಸಾದಲ್ಲಿ ಬಿಜು ಜನತಾದಳ ಪಕ್ಷ ಆಗಿರ್ಬೋದು, ಎಲ್ಲವೂ ಸಂಪೂರ್ಣವಾಗಿ ಒಂದು ಕೌಟುಂಬಿಕ ರಾಜಕಾರಣದ ಪರವಾಗಿದೆ ಮತ್ತು ಸಂಪೂರ್ಣವಾಗಿ ಒಂದು ಫ್ಯೂಡಲಿಸ್ಟ್ ಪಕ್ಷವಾಗಿ ಆ ಒಂದು ನಿರ್ದಿಷ್ಟ ಜಾತಿಗಳ ಪಕ್ಷವಾಗಿ ಹೊರಹೊಮ್ಮುತ್ತಿರೋದನ್ನು ಕೂಡ ನೋಡ್ತೇವೆ. ಉದಾಹರಣೆ ಕರ್ನಾಟಕದಲ್ಲಿ JDS ಪಕ್ಷಕ್ಕೆ ಆದಂತಹ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಅದೀಗ ಯಾವುದೇ ಒಂದು ಪ್ರಾದೇಶಿಕ ಅಸ್ಮಿತೆಯನ್ನು ಉಳಿಸ್ಕೊಳ್ತಾ ಇಲ್ಲ, ಒಕ್ಕೂಟದ ಪರವಾಗಿ ಮಾತಾಡ್ತಾ ಇಲ್ಲ, ಹಿಂದುತ್ವ ಹೇರಿಕೆ ಕೂಡ ವಿರುದ್ಧ ಮಾತಾಡ್ತಾ ಇಲ್ಲ, ಸಂಪೂರ್ಣವಾಗಿ BJPಗೆ ಶರಣಾಗತರಾಗಿದ್ದಾರೆ ಮತ್ತು ಒಂದು ಕುಟುಂಬ ರಾಜಕಾರಣವನ್ನು, ಅದರಲ್ಲಿಯೂ ಒಕ್ಕಲಿಗ ರಾಜಕಾರಣವನ್ನು ಮಾಡ್ತಿರೋದನ್ನು ನೋಡ್ತಾ ಇದ್ದೀವಿ. ಒಂದು ಪ್ರಾದೇಶಿಕ ಪಕ್ಷ ಹೇಗಿರಬಾರ್ದು ಎನ್ನುವುದಕ್ಕೆ ಈ JDS ಪಕ್ಷ ಅತ್ಯುತ್ತಮ ಉದಾಹರಣೆ ಆಗಿದೆ. ಇದಕ್ಕೂ ಯಾವುದೊಂದು ಸೈದ್ಧಾಂತಿಕ ಬದ್ಧತೆ ಇಲ್ಲ ಎನ್ನುವುದನ್ನು ನಾವು
ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ಸೈದ್ಧಾಂತಿಕ ಬದ್ಧತೆ ಇರುವಂತಹ DMK ಪಕ್ಷ ಕೂಡ ಕುಟುಂಬ ರಾಜಕಾರಣದಿಂದ ಹೊರತಾಗಲಿಲ್ಲ ಎನ್ನುವಂಥದ್ದನ್ನು ಕೂಡ ಅದರ ಮಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಪ್ರಾದೇಶಿಕ ಪಕ್ಷಗಳ ಅಗತ್ಯದ ಬಗ್ಗೆ ನಾವು ಎಷ್ಟೇ ಮಾತಾಡಿದ್ರೂ ಸಹ, ಎಷ್ಟೇ ಮಾತಾಡಬೇಕಾಗಿ ಬಂದರೂ ಸಹ ಅದು ಎಚ್ಚರಿಕೆಯಿಂದ ಕಳೆದೇ ಹೋದರೆ, ಸೈದ್ಧಾಂತಿಕವಾಗಿ ಕಳೆದೇ ಹೋದರೆ ಅದು ಮರಳಿ ಮತ್ತು BJPಗೆ ವೇದಿಕೆ ಕಲ್ಪಿಸುತ್ತೆ ಎನ್ನುವಂಥದ್ದನ್ನು ನಾವು ಈ ವರ್ತಮಾನದ ವಿದ್ಯಮಾನಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮಂಡ್ಯದಲ್ಲಿ ಆಗ್ತಿರೋದನ್ನು ನೋಡ್ತಾ ಇದ್ದೀವಿ. ಈ ಪ್ರಾದೇಶಿಕ ಪಕ್ಷವಾದಂಥ JDSನ ವೈಫಲ್ಯದ ಕಾರಣಕ್ಕೆ ಅದು ಮಂಡ್ಯ ಭಾಗದಲ್ಲಿ, ಹಳೆಮೈಸೂರು ಭಾಗದಲ್ಲಿ BJPಗೆ ಅವಕಾಶ ಕಲ್ಪಿಸ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದೇ ರೀತಿ ಆಂಧ್ರ ಪ್ರದೇಶದಲ್ಲಿ TDP ಪಕ್ಷ BJPಯ ಶಾಸಕರಿಗೆ ಗೆಲ್ಲೋದಕ್ಕೆ ಕಾರಣ ಆಗ್ತಿದೆ. ಅಲ್ಲಿ ಇದುವರೆಗೂ ಆಂಧ್ರದಲ್ಲಿ BJP ಒಬ್ಬ ಶಾಸಕರು ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ TDPಯ ಕಾರಣಕ್ಕೆ ಅಲ್ಲಿ ಗೆಲ್ಲಕ್ಕೆ ಶುರುವಾಗ್ತದೆ. ಮತ್ತು ತೆಲಂಗಾಣದಲ್ಲಿ TRS ಪಕ್ಷದ ರಾಜಕಾರಣದ ವಿರುದ್ಧ ಒಂದು ಮತಧರ್ಮಾಂಧದ ರಾಜಕಾರಣ ಮಾಡಿ ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಸೀಟ್ಗಳಲ್ಲಿ ಬರೋಕ್ಕೆ ಕಾರಣ ತನ್ನದೇ ಆದರೆ ಮತ ಪ್ರಮಾಣ ಹೆಚ್ಚಿಕೊಳ್ತಾ ಇದೆ BJP ಎನ್ನುವುದನ್ನು ಕೂಡ ನೋಡ್ತಾ ಇದ್ದೀವಿ. ಇವೆಲ್ಲವೂ ಪ್ರಾದೇಶಿಕ ಪಕ್ಷಗಳ ಸಂವಿಧಾನ ಸಿದ್ಧಾಂತವಿಲ್ಲದ ರಾಜಕಾರಣದ ಕಾರಣಕ್ಕೆ, ಫ್ಯೂಡಲಿಸ್ಟ್ ರಾಜಕಾರಣದ ಕಾರಣಕ್ಕೆ ಮತ್ತು ಬಲಿಷ್ಠ ಜಾತಿಗಳ ಪರವಾದ ರಾಜಕಾರಣದ ಕಾರಣಕ್ಕೆ ಇದೆಲ್ಲ ಆಗ್ತಾ ಇದೆ. ಮತ್ತು ಇವೆಲ್ಲವನ್ನು BJP ಮಾಡ್ತಾ ಇದೆ. ಅಂದರೆ ಮತದಾರರು ಇವೆಲ್ಲ ರಾಜಕಾರಣಗಳನ್ನು ನೀವು ಮಾಡೋದಾದರೆ ನಾನು ಇವೆಲ್ಲವನ್ನು ನಿಮಗಿಂತಲೂ ಚೆನ್ನಾಗಿ ಮಾಡುವಂಥ BJPಗೆ ಹೋಗ್ತೀನಿ ಅನ್ನುವಂಥ ಒಂದು ಒಲವು ತೋರಿಸ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಭಾರತದ ರಾಜಕಾರಣದಲ್ಲಿ ಯಾರೇ ಒಂದು ಪರ್ಯಾಯ ರಾಜಕಾರಣ ಮಾಡ್ತಾ ಇದ್ದೀವಿ, ನಿಜಕ್ಕೂ ಪರ್ಯಾಯ ರಾಜಕಾರಣದ ಅಗತ್ಯವಿದೆ. ಅಥವಾ ಈ ಮುಖ್ಯವಾದ ರಾಜಕಾರಣಗಳಿಂದ ಹೊರತಾದಂಥ ಒಂದು ರಾಜಕಾರಣ ನಿಜಕ್ಕೂ ಅಗತ್ಯವಿದೆ. ಒಂದು ಭ್ರಷ್ಟಾಚಾರವಿಲ್ಲದಂತಹ, ಒಂದು ಜಾತೀಯತೆ ಇಲ್ಲದಂತಹ ಮತ್ತು ಫ್ಯೂಡಲಿಸಮ್ ಇಲ್ಲದಂತಹ, ಒಂದು ಮತಧರ್ಮಾಂಧತೆ ಇಲ್ಲದಂಥ ರಾಜಕಾರಣ ಮಾಡಬೇಕಾದ ಅಗತ್ಯ ಇದೆ. ಬಟ್ ಅವು ಸೈದ್ಧಾಂತಿಕವಾಗಿ ಬದ್ಧತೆಯನ್ನು ಮೈಗೂಡಿಸ್ಕೊಂಡ್ರೆ ಮಾತ್ರ ಅದು ಅನೇಕ ವರ್ಷಗಳ ಕಾಲ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅದು ತಡವಾಗ್ಬೋದು, 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು. ಆದರೆ ಅದಕ್ಕೊಂದು ಭವಿಷ್ಯ ಇರುತ್ತೆ. ಇಲ್ಲದೆ ಹೋದರೆ ಆಪ್ನ ರೀತಿ ಕೆಲವೇ ವರ್ಷಗಳಲ್ಲಿ ಕುಸಿದು ಹೋಗುತ್ತೆ. ಸಂಪೂರ್ಣವಾಗಿ ಅನಿಶ್ಚಿತತೆಗೆ, ಈ ರೀತಿಯ ಒಂದು ವಿಫಲತೆಗೆ ಒಳಗಾಗಬೇಕಾಗತ್ತೆ ಅಂತ ನಾವು ಹೇಳಬೇಕಾಗುತ್ತೆ. ನಮಸ್ಕಾರ.